ಗೈಸ್ ನಾವಿವತ್ತು ಬಂದು ಮೆಣಸಿನ ಬೆಳೆಗೆ ಔಷಧಿನ ಹೊಡಿತಾ ಇದೀವಿ. ಯಾವ್ದಾವ್ದು ಹೊಡಿತಾ ಇದೀವಿ ಅಂದ್ರೆ ಈ ಟೈಮಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದು ಮೊದಲನೇ ಮೆಡಿಸಿನ್ ಮಾಡ್ತಾ ಇರೋದು ಮೆಣಸಿನ ಬೆಳೆಗೆ. ಇದು ಬಂದು ಬೋಸ್ಟಿನ್ ಹೊಡಿತಾ ಇದೀವಿ. ಬೋಸ್ಟಿನ್ನು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಆಮ್ಲ ಹಾಕ್ತಾ ಇದೀವಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗಮ್ ಹಾಕ್ತಾ ಇದೀವಿ. ಮತ್ತೆ ಒಂದ್ ಸ್ವಲ್ಪ 99 ಗೊಬ್ಬರ ಕೂಡ ಹಾಕ್ತಾ ಇದೀವಿ. ಇದ್ರಲ್ಲಿ ಏನೇನು ಇದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಬಂದು ಬೋಸ್ಟಿನ್. ಇದು ಬಂದು ಫಂಗಿಸೈಡ್ ಆಗಿರೋದ್ರಿಂದ ಇದು ಮೆಣಸಿನ ಬೆಳೆಗೆ ತುಂಬಾ ಒಳ್ಳೇದು. ಮೆಣಸಿನ ಬೀಳೋ ಗರಿ ಬರೋಕ್ಕಾಗಲಿ, ಚಿಗುರು ಬರೋಕ್ಕಾಗಲಿ, ಮತ್ತೆ ಇನ್ನೂ ಹಲವಾರು ಕಾರಣಗಳಿದೆ. ಹಾಗಾಗಿ ನಾವು ಫಸ್ಟ್ ರೌಂಡ್ ಪ್ರತಿ ವರ್ಷನೂ ಕೂಡ ಬೋಸ್ಟಿನ್ ಹೊಡಿತೀವಿ. ಬೋಸ್ಟಿನ್ ಜೊತೆ ಒಂದು ಫಂಗಿಸೈಡ್ ಜೊತೆ ಒಂದು ಇನ್ಸೆಕ್ಟಿಸೈಡ್ ಕೂಡ ಬೇಕಲ್ಲ. ಮತ್ತೆ ಯಾಕಂದ್ರೆ ಗರಿಗಳಾಗಲಿ, ಏನಾದ್ರು ಕರ್ಗತರ ಆಗಲಿ, ಅದ್ರ ಮೇಲೆ ಹುಳ ಕೂರೋದಾಗಲಿ ಯಾವುದೂ ಕೂಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ಸೆಕ್ಟಿಸೈಡ್ ಅಂತ ಹೇಳ್ಬಿಟ್ಟು ಬೇರೆ ಒಂದು ಪೌಡರ್ ರೂಪದಲ್ಲಿ ಸುಮಾರು ಎಲ್ಲ ಇದೆ. ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಆಮ್ಲನೇ ಒಂದು 200 ml ತನಕ ಹಾಕ್ತಾ ಇದೀವಿ. ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಬೇರೆ ಎಲ್ಲ ಮೆಡಿಸಿನ್ಗಿಂತ ಆಮ್ಲ ಎಲ್ಲ ಅವಾಗ ಕಾಫಿ ಗಿಡಕ್ಕೆ ಎಲ್ಲ ಸ್ಪ್ರೇ ಮಾಡಿ ಎಲ್ಲ ಕೂಡ ಸೆಟ್ ಆಗಿರುತ್ತಲ್ಲ, ಆಗ ಆ ಕಾರಣದಿಂದ ಇದನ್ನು ಕೂಡ ಇದ್ರ ಜೊತೆ ಹಾಕ್ಕೊಂಡ್ರೆ ಭಾರಿ ಒಳ್ಳೇದು. ಈಗ ಫಂಗಿಸೈಡ್ ಆಯಿತು, ಇನ್ಸೆಕ್ಟಿಸೈಡ್ ಆಯಿತು, ಅದ್ರ ಜೊತೆಗೆ ಸ್ವಲ್ಪ ಗಮ್ ಯಾಕೆ ಹಾಕ್ತಾ ಇದೀವಿ ಅಂದ್ರೆ 100 ml ಗಮ್ಮನ್ನು ಹಾಕೋತಿದ್ವಿ. ಈಗ ಮಳೆ ಬರ್ತಿರೋದ್ ಕಾರಣ ಗೊತ್ತಲ್ಲ ನಿಮಗೆ, ಒಂದ್ಸತಿ ಸ್ವಲ್ಪ ಉದುರುತ್ತೆ ಮತ್ತೆ ಹೋಗುತ್ತೆ. ಈ ಕಾರಣ ಇರೋದ್ರಿಂದ ಗಮನ ಹಾಕೋತಾ ಇದೀವಿ. ಇಂಥ ಮಳೆಯಲ್ಲೆಲ್ಲ ಹೊಡಿಬೋದು ಔಷಧಿ, ಇಂಥ ಮಳೆಯಲ್ಲಿ ಹೊಡಿದಲ್ಲೇ ಇರೋಕ್ಕಾಗೋದಿಲ್ಲ. ಇದಕ್ಕಿಂತ ಏನಾದ್ರು ಜೋರಾಗಿ ಬಂದರೆ ಏನೋ ಹೊಡೆಯೋಕೆ ಹೋಗ್ಬೇಡಿ. ಇಂಥ ಜೋರಾಗೆಲ್ಲ ಬಂತು ಅಂದರೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಯಾಕಂದರೆ ಮೆಡಿಸಿನ್ ರೇಟ್ ಎಲ್ಲ ನಿಮಗೆ ಗೊತ್ತಲ್ಲ ಯಾವ ಥರ ಕಾಸ್ಟ್ಲಿ ಆಗಿದೆ, ಎಷ್ಟು ಡಿಮ್ಯಾಂಡ್ ಆಗಿದೆ ಅಂತ. ಕಾಫಿ ರೇಟ್ ನೋಡ್ರೆ ದಿನ ಅಪ್ ಆಗುತ್ತೆ, ದಿನ ಬಿದ್ದೋಗ್ತಾ ಇದೆ. ಅದು ಯಾವ ಥರ ಏನು ಅನ್ನೋದೇ ಗೊತ್ತಾಯ್ತಿಲ್ಲ. ಇವಾಗಂತೂ ತುಂಬ ಕಷ್ಟ ಆಗಿದೆ ತೋಟ ಮಾಡೋದು. ಹಂಗಾಗಿ ಮತ್ತೆ 99 ಗೊಬ್ಬರನ ಕೂಡ ಹಾಕೋತಾ ಇದೀವಿ. ಇದೇನು ನಮಗೆ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಉಳ್ದಿತ್ತಲ್ಲ, ಸುಮ್ಮನೆ ಗಟ್ಟಿಯಾಗಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋತಾ ಇದೀವಿ. ಈ ಗೊಬ್ಬರ ಬದಲು ನೀವೇನಾದರೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾರು ಹಾಕೊಂಡ್ರೆ ಇನ್ನೂ ಭಾರಿ ಒಳ್ಳೇದು. ಬೋಸ್ಟಿನ್ ಮತ್ತೆ ಆಮ್ಲ, ಆಮೇಲೆ ಇದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕೋಬಿಟ್ರೆ ಸ್ವಲ್ಪ ಭಾರಿ ಒಳ್ಳೇದು. ಹಾಗಾಗಿ ಬನ್ನಿ ಇವತ್ತು ಕೂಡ ನಾವು ಹೊಡಿತಾ ಇದೀವಿ, ಯಾವ ಥರ ಹೊಡಿತಾ ಇದೀವಿ, ಮತ್ತೆ ಎಷ್ಟು ಲೆನ್ಸ್ ಹಾಕೊಂಡಿದ್ದೀವಿ, ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ಬಂದು ಬೆಳಗ್ಗೆ ಬೇಗ ನಮ್ಮ ತೋಟಕ್ಕೆ ನಾವೆಲ್ಲ ಮಿಷಿನ್ ಎಲ್ಲ ಕೂಡ ಇಟ್ಕೊಳ್ತಾ ಇದ್ವಿ. ಯಾಕಂದ್ರೆ ನಮ್ಮ ತೋಟಕ್ಕೆ ಮಧ್ಯೆ ಎಲ್ಲ ರೋಡ್ ಇದೆ. ಸ್ವಲ್ಪ ಯಾವತ್ತೂ ಕೂಡ ಫಸ್ಟ್ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಬಂದ್ಬಿಟ್ಟು ಎಲ್ಲ ಬೇಗ ಶುರು ಮಾಡ್ಕೊಂಡ್ರೆ ಒಳ್ಳೇದು. ಮತ್ತೆ ಸಂಜೆ ಹೊತ್ತಿನಲ್ಲಿ ಮಳೆ ಕೂಡ ಇದ್ದೇ ಇರುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಬಂದಿದ್ದೀವಿ. ಇವಾಗ ನೀವು ನೋಡ್ಬೋದು ಮಿಷಿನ್ ಎಲ್ಲ ಇಟ್ಕೊಂಡು, ಬ್ಯಾರಲ್ ಎಲ್ಲ ಇಟ್ಕೊಂಡು ಈಗೆಲ್ಲ ನೀರು ತುಂಬಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತಾ ಇದೀವಿ. ನೀರಿಗೆಲ್ಲ ನಮಗೇನು ತೊಂದರೆ ಇಲ್ಲ, ಯಾಕಂದ್ರೆ ನಮ್ದು ಸ್ವಂತ ಕೆರೆ ಇದೆ. ಮತ್ತೆ ನಾವು ಪೈಪ್ ಲೈನ್ ಕೂಡ ಮಾಡಿದೀವಿ. ಅಲ್ಲಿ ಬರೀ ಕೆರೆ ಹತ್ರ ಮೋಟರ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಇಲ್ಲಿ ಬಂದು ನಮಗೆ ಸ್ಪಾಟ್ ಅಲ್ಲಿ ಸಿಗುತ್ತೆ ನೀರು. ಅಲ್ಲಲ್ಲೇ ಕಲೆಕ್ಷನ್ ಗೇಟ್ ವಾಲ್ಸ್ ಎಲ್ಲ ಇದೆ. ಹಾಗಾಗಿ ಈ ತರ ಎಲ್ಲ ಮಾಡ್ಕೊಂಡ್ರೆ ಬೆಸ್ಟ್. ಇಲ್ಲಾಂದ್ರೆ ಕಾರಲ್ಲಿ ಎರ್ಕೊಬರೋದಾಗ್ಲಿ, ಮತ್ತೆ ಇನ್ನೊಂದು ಏನಾದ್ರು ತರೋದಾಗ್ಲಿ ಸುಮ್ಮನೆ ರಿಸ್ಕ್. ಹಾಗಾಗಿ ಇವತ್ತು ಟೋಟಲ್ ನಾವು ಬಂದು ಇಬ್ರು ಲ್ಯಾನ್ಸ್ ಹಿಡಿಯಕ್ಕೆ, ಮತ್ತೆ ಅದ್ರ ಜೊತೆ ಒಬ್ರು ಕಲೆಕ್ಷನ್ ಜಾಯಿಂಟ್ ಎಲ್ಲ ಇರುತ್ತಲ್ಲ, ಅಲ್ಲೊಬ್ರು ಪೈಪ್ ಎಳ್ಕೊಳಕ್ಕೆ 3 ಜನ, ಒಟ್ಟು 5 ಜನ ಇದೀವಿ ಇವತ್ತು ನಾವು ಇದು ಮೆಣಸಿನ ಬೆಳೆಗೆ ಔಷಧಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು. ಈಗ ಗೊತ್ತಲ್ಲ, ಯಾಕಂದ್ರೆ ಇದು ಮೆಣಸಿನ ಬೀಳು ಗಿಡಗಳಿಗೆ ಸ್ಪ್ರೇ ಮಾಡತ್ತಾರ ಅಲ್ಲ, ಎಲ್ಲಾ ಗಿಡಕ್ಕೂ ಹಿಡ್ಕೊ ಬರ್ತೀವಲ್ಲ ಕಾಫಿ ಗಿಡಗಳಿಗೆ, ಹಂಗಲ್ಲ. ಇದು ಬೀಳು ಅಲ್ಲಿ ಇಲ್ಲಿ ಎಲ್ಲ ನೋಡಿ ಹೊಡಿಬೇಕಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ಈಗ ಮೆಣಸಿನ ಬೆಳೆ ಎಷ್ಟು ಕಷ್ಟ ಆಗಿದೆ ಅಂತ. ಈಗ ಸ್ವಲ್ಪ ವರ್ಷದಿಂದ ಕಾಯಿಲೆ ಬಂದಿರೋದ್ರಿಂದ ಎಲ್ಲ ಚೆನ್ನಾಗಿ ಮೆಣಸಿನ ಬೀಳು ಬರ್ತಾ ಇರುತ್ತೆ. ಫಸ್ಲು ಬಿಡೋ ಟೈಮಲ್ಲಿ ಏನಾದ್ರು ಒಂದು ಆಗಿ ರೋಗ ಬಂದು ಸತ್ತೋಗೋ ಚಾನ್ಸಸ್ ಇದೆ. ಈಗ ಮಲೆನಾಡು ಸೈಡಲ್ಲಂತೂ ಸಿಕ್ಕಾಪಟ್ಟೆ ಇದೆ ಈ ತರ ಪ್ರಾಬ್ಲಮ್, ಎಲ್ಲರಿಗೂ ಕೂಡ ಗೊತ್ತು. ಇದಕ್ಕೇನಾದ್ರು ನಿಮ್ಗೇನಾದ್ರು ಒಂದು ಐಡಿಯಾ ಇದ್ರೆ ಅಥವಾ ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಾದ್ರು ಗೊತ್ತಿದ್ರೆ ನಮಗೂ ಕೂಡ ಕಾಮೆಂಟ್ ಮಾಡಿ, ನಮಗೂ ಕೂಡ ಒಂದು ತಿಳ್ಕೊಂಡಂಗೆ ಆಗುತ್ತೆ, ಮತ್ತೆ ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯಾಕೆ ಈ ತರ ನಾವು ಜಾಸ್ತಿ ಜನ ಇರಬೇಕು ಅಂದ್ರೆ ಮೆಣಸಿನ ಬೆಳೆಗೆ ಔಷಧಿ ಹೊಡಿಬೇಕಾದ್ರೆ ಬೀಳು ಅಲ್ಲೊಂದೆಲ್ಲ ಇರ್ತಿತ್ತಲ್ಲ, ಅವಾಗ ಆ ಕಡೆ ಈ ಕಡೆ ಇಬ್ರು ಲ್ಯಾನ್ಸ್ ಹಿಡ್ಕೋತಾ ಇದ್ರೆ ಅಲ್ಲೊಬ್ರು ಜಾಯಿಂಟ್ ಹತ್ರ ಕಲೆಕ್ಷನ್ ಹತ್ರ ಇರಬೇಕು. ಅವರು ಎಲ್ಲರೂ ಮಿಸ್ ಆಗಿ ಬಿಟ್ಟು ಸಾಲ್ಗಳನ್ನ ಬಿಟ್ಟು ಹೋಗೋದಾಗ್ಲಿ, ಏನಾರು ಬೀಳ್ ಬಿಡೋದಾಗ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನೋಡ್ಬಿಟ್ಟು ನೀಟಾಗಿ ಹೊಡಿಬೇಕು. ನೋಡಿ ಈಗ ನಮ್ಮ ತೋಟದಲ್ಲೂ ಕೂಡ ಹೊಡಿತಿದ್ದಾರೆ. ಯಾವ ತರ ಹೊಡಿತಿದ್ದಾರೆ ಅಂದ್ರೆ ಈಗ ಕಾಣ್ತಾ ಇರ್ಬೋದು ನಿಮಗೆ, ತೋರಿಸ್ತೀನಿ ತಡೀರಿ. ನೋಡಿ ಎಲ್ಲಾ ಕಡೆನ ಸುತ್ತಕ್ಕೂ ಕೂಡ ಹಿಡಿತಾ ಇದಾರೆ, 2 ಸೈಡ್ ಕೂಡ ಹಿಡಿತಾ ಇದಾರೆ. ಆ ಕಡೆಯಿಂದ ಒಂದ್ಸತಿ, ಈ ಕಡೆಯಿಂದ ಒಂದ್ಸತಿ ಹಿಡಿತಾರೆ. ಯಾಕೆ ಈ ತರ ಹಿಡಿಬೇಕು ಅಂದ್ರೆ ಈಗ ಒಂದ್ ಸೈಡಿಗೆ ಹೊಡೆದ ತಕ್ಷಣ ಒಂದ್ ಸೈಡಿಗೆ ಮಾತ್ರ ಚೆನ್ನಾಗುತ್ತೆ ಅಂತ ಹೇಳಕ್ಕಾಗಲ್ಲ. 2 ಸೈಡಿಗೂ ಕೂಡ ಎಲ್ಲಾ ಕಡೆ ಔಷಧಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಗಿಡಗಳ ತರ ಅಲ್ಲ, ಕಾಫಿ ಗಿಡ ತರ ಅಲ್ಲ ಇದು. ಹಾಗಾಗಿ 2 ಸೈಡ್ಗೂ ಕೂಡ ನೋಡಿ ಹೊಡ್ಕೋಬೇಕು. ಅವಾಗ 2 ಸೈಡ್ ಕೂಡ ಯಾವುದೇ ಫಂಗಸ್ ಆಗಲಿ, ಕೀಟಾಣುಗಳಾಗಲಿ ಏನಾದ್ರು ಇದ್ರೆ, ಮತ್ತೆ ಮೆಣಸಿನ ಬೆಳೆಯಲ್ಲೂ ಕೂಡ ಏನಾದ್ರು ಹುಳಗಳ ಮತ್ತೆ ಹೊಸದಾಗಿ ಏನಾದ್ರು ಬರ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಒಳ್ಳೇದು. ಅವು ಕೂಡ ಸಾಯುತ್ತೆ, ಮೆಣಸಿನ ಬೆಳೆ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡುತ್ತೆ ಔಷಧಿ. ಹಾಗಾಗಿ ಈ ಟೈಮಲ್ಲಿ ಹೊಡಿಬೇಕು. ಇದನ್ನ ಒಂದೇ ಹೊಡಿಬೇಕು ಅಂತ ಏನಿಲ್ಲ, ನೀವು ಔಷಧಿನಾರು ಹೊಡಿಬೋದು, ಮೈಲ್ತು ಸುಣ್ಣ ಆದ್ರೂ ಹೊಡಿಬೋದು. ಆಮೇಲೆ ಬೇರೆಗೆ ಎಲ್ಲ ಶಿವೋಸಿನಿ ಉಯ್ತಾರೆ ಮೆಣಸಿನ ಬೆಳೆ ಬಡ್ಡೆಗೆಲ್ಲ, ಅದನ್ನು ಕೂಡ ಮಾಡ್ತಾರೆ. ನಾವು ಕೂಡ ಅವೆಲ್ಲ ಉಯ್ತಾ ಇದ್ವಿ, ನಮಗೂ ಕೂಡ ಒಳ್ಳೆ ರಿಸಲ್ಟ್ ಇದೆ, ಏನು ತೊಂದರೆ ಇಲ್ಲ. ಈಗ ಫಸ್ಟ್ ಈಗ ಸ್ಟಾರ್ಟಿಂಗ್ ಅಲ್ಲ ಅಂತ ಹೇಳ್ಬಿಟ್ಟು ಈಗ ಔಷಧಿನ ಒಂದೇ ಕೂಡ ನಾವು ಸ್ಪ್ರೇನ ಮಾಡ್ತಾ ಇದೀವಿ. ಇದೆಲ್ಲ ಆದ ನಂತರ ನೆಕ್ಸ್ಟ್ ತಿಂಗಳು, ಇನ್ನೊಂದು 1 ತಿಂಗಳು ಅಥವಾ 2 ತಿಂಗಳು ಒಳಗೆ, 60 ದಿವಸ 40 ದಿವಸ ಒಳಗೆ ನಾವು ಕೂಡ ನೆಕ್ಸ್ಟ್ ಮೆಣಸಿನ ಬೆಳೆಗೆ ಮೈಲ್ತು ಸುಣ್ಣ ಹೊಡಿತೀವಿ, ಅಥವಾ ಇಲ್ಲ ಅಂದ್ರೆ ಬಡ್ಡೆಗೆಲ್ಲ ಶಿವೋಸಿನಿನ ಉಯ್ತಾ ಇರ್ತೀವಿ. ಯಾಕಂದ್ರೆ ನಾವು ಪ್ರತಿ ವರ್ಷನೂ ಕೂಡ ಈ ತರ ರೂಲ್ಸ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದೀವಿ, ಇಂತಿಂಥ ಕೆಲಸ ಮಾಡಲೇಬೇಕು ಅಂತ. ಹಾಗಾಗಿ
ಹಾಗಾಗಿ ನಮ್ಮ ತೋಟದಲ್ಲಿ ಬೀಳು ಕೂಡ ಸ್ವಲ್ಪ ಪರವಾಗಿಲ್ಲ, ಒಂದು ರೇಂಜ್ಗೆ ಬಂದು ಎಲ್ಲ ಫಸಲುಗಳು ಬಿಡ್ತಾ ಇದ್ದಾವೆ. ಮತ್ತು ಫಸಲು ಬಿಟ್ಟರು ಕೂಡ ಬೀಳೆ ಯಾವುದೂ ಸಾಯ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಬೀಳು ಎಲ್ಲ ಸಣ್ಣ ಸಣ್ಣ ಬೀಳೆ ಇರ್ಬೋದು, ದೊಡ್ಡ ದೊಡ್ಡ ಬೀಳು ಅನಿಸ್ತಾ ಅಷ್ಟೊಂದು ಏನಿಲ್ಲ ನಮ್ಮ ತೋಟದಲ್ಲಿ ಕಾಣ್ತಾ ಇದೆ. ಎಲ್ಲ ಕೂಡ ಒಂದು ಮಿಡ್ ರೇಂಜಲ್ಲಿ ಇದ್ದಾವೆ. ಹೀಗೆ ಎಲ್ಲ ಕೂಡ ಚೆನ್ನಾಗಿ ಬಂದರೆ ಸಾಕು ಅಂತ ಅನ್ಕೋತಿದ್ದೀವಿ. ನೀವು ಕೂಡ ನಿಮ್ಮ ತೋಟದಲ್ಲಿ ಬೀಳು ಯಾವ ಥರ ಇದೆ ಏನೋ ಅನ್ನೋದು ಕೂಡ ಒಂದ್ಸತಿ ಕಾಮೆಂಟ್ನ ಮಾಡಿ. ಈಗ ಇಷ್ಟೇನ ತಿಳ್ಕೊಂಡ್ರಿ. ಇನ್ನೊಂದು ಜನ ಮೇನ್ ತಪ್ಪು ಮಾಡೋದು ಏನಪ್ಪ ಅಂದರೆ, ಒಂದು ಈಗ ಬ್ಯಾರ್ಲಿಗೆ ಔಷಧಿ ಎಲ್ಲ ಕದ್ರು ಬಿಟ್ಟು ಏನು ಮಾಡ್ತಾರೆ ಅಂದರೆ ಮಿಷಿನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಅಪ್ಪಿತಪ್ಪಿ ಏರ್ಗೀರ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಸೆಕ್ಷನ್ ಪೈಪಲ್ಲಿ ಔಷಧಿನ ಕದ್ರಕ್ಕೆ ಹೋಗೋದಿಲ್ಲ. ಆ ಥರ ಯಾರು ಕೂಡ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ. ಅವ ಎಲ್ಲೋ ಅಪ್ಪಿತಪ್ಪಿ ಒಂದೊಂದ್ಸತಿ ಏರ್ ತೊಗೋಬೋದು ಅಷ್ಟೇ, ಏನೂ ಆಗೋದಿಲ್ಲ ಸೆಕ್ಷನಲ್ಲಿ. ಮಿಷಿನಲ್ಲಿ ಏನಂದರೆ ಬ್ಯಾರ್ಲಲ್ಲಿರೋ ಔಷಧಿನ ನೀವು ಒಂದು 15 ನಿಮಿಷಕ್ಕೆ ಒಂದ್ಸತಿ ಕದ್ರು ಕೊಡ್ತಾ ಇರಲೇಬೇಕು. ಯಾಕಪ್ಪ ಅಂದರೆ ಏನಂದರೆ ಔಷಧಿ ಏನಿರುತ್ತೋ ಅದೆಲ್ಲ ಮೇಲ್ಗಡೆ ಬಂದು ಇದಾಗ್ಬಿಡುತ್ತೆ, ನೀರ್ ಮೇಲೆ ತೇಲ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಒಂಥರ ವೈಟ್ ಕ್ರೀಮ್ ಥರ ಇರುತ್ತೆ. ಇನ್ನು ಬಾಕಿ ಅಡಿಗೆಲ್ಲ ಬರೀ ನೀರೇ ಸಪ್ರೇಟ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಔಷಧಿದು ಸುಮ್ಮನೆ ವೇಸ್ಟ್ ಆಗುತ್ತೆ. ಔಷಧಿ ಪವರ್ ಎಲ್ಲ ಮೇಲ್ಗಡೆ ಇರುತ್ತಾ, ನೀರೆಲ್ಲ ಸುಮ್ಮನೆ ಕೆಳಗೆ ಹೋಗ್ಬಿಡುತ್ತಾ. ನೀವು ಸುಮ್ಮನೆ ಔಷಧಿನ ಹೊಡೆದ್ರು ಒಂದೇ, ಹೊಡಿಲಿಲ್ಲ ಅಂದರೆ ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಅವಾಗ ಕದ್ರು ಕೊಡ್ತಾ ಇರಬೇಕು. ಮತ್ತು ಔಷಧಿನೂ ಕೂಡ ಯಾವ ಥರ ಕದಿರ್ಬೇಕಂದ್ರೆ ಬೋಸ್ಟಿನ ನೀವು ಫಸ್ಟು ಒಂದು ಬಕೆಟಾಗ ನೀರು ತೊಗೊಬಿಟ್ಟು ಅದರೊಳಗೆ ನೀವು ಅರ್ಧ kg ಬೋಸ್ಟಿನ ಹಾಕ್ಕೊಬಿಟ್ಟು ಕದ್ರಕೋಬೇಕು. ಆ ಥರ ಮಾಡೋದ್ರಿಂದ ಔಷಧಿ ಬ್ಯಾರಲಲ್ಲಿ ಕೂಡ ಅಂಟ್ಕೊಳೋದಾಗ್ಲಿ, ಅಡಿಲೇ ಹೋಗಿ ಉಳ್ಕೊಳೋದಾಗ್ಲಿ ಏನು ಕೂಡ ಆಗೋದಿಲ್ಲ. ಯಾಕಂದರೆ ಇದು ಇಟ್ಟಿಟ್ಟು ಥರ ಇರ್ತೈತಲ್ಲ ಪೌಡರ್, ಆಮೇಲೆ ನೀರಿಗೆ ಹಾಕಿದ್ಮೇಲೆ ಇಟ್ಟಿಟ್ಟು ಥರ ಆಗುತ್ತಲ್ಲ. ಹಾಗಾಗಿ ಫಸ್ಟ್ ಈ ಥರ ಕದ್ರಕೋಬಿಡಿ ನೀಟಾಗಿ, ಆಮೇಲೆ ಆದ ನಂತರ ಬ್ಯಾರ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲಸ ಮಾಡ್ಬೇಕಾದ್ರೆ ಜಾಸ್ತಿ ಫೋನೆಲ್ಲ ಯೂಸ್ ಮಾಡೋಕೆ ಆಗೋದಿಲ್ಲ. ಅಪ್ಪಿ ತಪ್ಪಿ ಏನಾದ್ರು ಸೆಕ್ಷನ್ ಮೇಕ್ ಬರೋದಾಗಲಿ, ಇಲ್ಲ ಪೈಪ್ ಎಳ್ಕೊಳೋದಾಗಲಿ ಏನಾದ್ರು ಇದ್ದೇ ಇರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ತೋಟದಲ್ಲಿ ಯಾವುದಾದ್ರು ಔಷಧಿ ಹೊಡಿತೀರಾ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಮ ಕಡೆ ಮಳೆ ಯಾವ ಥರ ಬರ್ತಾ ಇದೆ ಅನ್ನೋದನ್ನು ಕೂಡ ಕಾಮೆಂಟ್ನ ಮಾಡಿ. ಮತ್ತೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಬೇಕು ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಕೂಡ ನಮ್ಮ ಚಾನಲ್ನ ಕೂಡ ಹಾಕಿದ್ದೀವಿ. ಪ್ರತಿಯೊಬ್ಬರು ಕೂಡ ಹೋಗಿ ನಿಮಗೆ ಬೇಕಾದಂತಹ ವೀಡಿಯೋಗಳನ್ನ ಕೂಡ ಹೋಗಿ ನೋಡ್ಕೋಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.